ಶ್ರೀಮತಿ ನಾ ಹೋಗ್ಬರ್ತೀವಿ ಕಣೆ, ಟೈಮ್ ಆಯ್ತು. ಕ್ವಶನ್ ರಾಯರು ಏನ್ ಆಶ್ಚರ್ಯ, ನಮ್ಮನೆಗೆ ಕ್ವಶನ್ ಮಾರ್ಕು. ಸುಮ್ಮನೆ ನಿಂತ್ಕೊಳ್ರಿ. ಮಾರ್ಕು ಇಲ್ಲ ಪಾರ್ಕು ಇಲ್ಲ ಸುಡ್ಗಾಡು. ಈಗ ಹೊರಟಿದ್ದೆ ಆಫೀಸ್ಗೆ, ನಿಮ್ ಮನೆ ನೋಡ್ದೆ, ನೀವು ಇದ್ರೆ ಆಫೀಸ್ ಕರ್ಕೊಂಡು ಹೋಗೋಣ ಅಂತ ಬಂದೆ. ಇತ್ತೀಚೆಗೆ ಆಫೀಸಲ್ಲಿ ಕೆಲಸ ಮಾಡ್ಬೇಕು ಅಂತಂದ್ರೆ ತುಂಬಾ ಬೇಜಾರಾಗ್ಬಿಟ್ಟಿದೆ. ಅದೇ ಬಾಸ್ ಬಾನ್ಲಿ ತಲೆ, ಅದೇ ಬೆನ್ಗುದ್ದು ಕ್ಲೀಶಾ, ಇವ್ರ ಜೊತೆ ಕೆಲಸ ಮಾಡ್ಬೇಕು. ಛೇ, ಹೌದೌದು. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ? ಇತ್ತೀಚೆಗೆ ಬಾಸ್ ಬಾಲರಾಜ್ಗೆ ಕೋಪ ಬಂದ್ಬಿಡತ್ರಿ. ಕೋಪ ಬಂದ ತಕ್ಷಣ ತಲೆ ಕೂದಲೇ ಇಲ್ವಲ್ಲ, ಇರೋ ಕೂದಲೇ ಟಣ್ಣ ಅಂತ ನಾಲ್ಕಿಂಗ್ ನಿಂತ್ಕೊಂಡ್ಬಿಡುತ್ತೆ. ಇನ್ನೊಂದು ವಿಚಾರ ರೀ, ಅವ್ರಿಗೆ ಒಂದ್ ವಾರದಿಂದ ಈಚೆಗೆ ಬ್ರೆಡ್ ಪಕೋಡ ಚಟ ಹಿಡ್ಕೊಂಡ್ಬಿಟ್ಟಿದೆ. ಆಫೀಸ್ ಚೇಂಬರ್ ಅಲ್ಲಿ ಒಬ್ಬರೇ ಕೂತ್ಕೊಂಡು ಬ್ರೆಡ್ ಪಕೋಡ ತಿಂತಾ ಇರ್ತಾರ್ರಿ. ನಮಗಂತೂ ಆ ಕವಟು ಬ್ರೆಡ್ಡಿನ ವಾಸನೆ ತಗೊಂಡ್ರೆ ಸಾಕು, ತಲೆ ಗಿರ್ರ ಅಂತ ತಿರುಗಿ ಬ್ರೆಡ್ ಮೇಲೆ ಬೀಳೋ ಹಾಗಾಗುತ್ತೆ. ನಿಮಗೆ ಆಫೀಸಲ್ಲಿ ಬ್ರೆಡ್, ನಮಗೆ ಮನೇಲಿ 3 ಹೊತ್ತು ಬ್ರೆಡ್. ಆಫೀಸಲ್ಲಿ ನಿಮ್ದೆ ಕೆಲಸ ಮಾಡೋಣ ಅಂತಂದ್ರೆ ಬಾಸ್ ಕಾಟ. ಏನ್ ಕಾಟ ಗೀಟ ಅಂತ ಮಾತಾಡ್ತೀರಾ ನೀವು? ನಮಸ್ಕಾರ. ನಮಸ್ಕಾರ. ಯಾಕೆ ತಿಂಗಳ ಸಂಬಳ ಏನ್ಸಲ್ವಾ? ಚೆನ್ನಾಗಿದ್ದೀರಾ? ಸೂಪರ್. ಸಂಬಳ ಕೊಟ್ರೆ ಆಗುತ್ತೇನೆ, ಎಂಪ್ಲಾಯೀಸ್ಗೆ ಒಳ್ಳೆ ಟ್ರೀಟ್ ಕೊಡೋದು ಬೇಡವಾ? ಹೌದ್ರಿಪ್ಪ, ಇತ್ತೀಚೆಗೆ ಆಫೀಸಲ್ಲಂತೂ ಆ ಬಾಸ್ ಬಾಲರಾಜ್ ಬಹಳ ಕಿರಿಕಿರಿ ಆಗ್ಬಿಟ್ಟಿದೆ. ಕರಿಮುಖ ಉರಿಮುಖ ಆಗ್ಬಿಟ್ಟಿದೆ ರೀ ಸುಡ್ಗಾಡು. ಸುಮ್ನಿರಿ, ನಿಮ್ ಬಾಂಡ್ಲಿ ಬಾಸು ಒಳ್ಳೆ ಬಿಸ್ನೆಸ್ ಮ್ಯಾನು. ಬಿಸ್ನೆಸ್ ಹೇಗ್ ಮಾಡ್ಬೇಕು ಅಂತ ಅವ್ರಿಗೆ ಚೆನ್ನಾಗ್ ಗೊತ್ತು. ಅಯ್ಯೋ ಸುಮ್ನೆ ರಾಮ, ಓದ್ಸಲ ಆಗಿರೋ ಲಾಸ್ನ ನಮ್ ತಲೆ ಕಟ್ಟಿದ್ರು. ಲಾಸ್ ಆಗಿದ್ದು ಬಾಸಿಂದಾನೆ. ಮೇಲ್ಗಡೆಯಿಂದ ಎಂಡಿಗಳು ಈ ಅಪ್ಪನ್ ಹಾಕೊಂಡು ಗುಮ್ತಾ ಇದ್ದಾರೆ. ಲಾಸ್ ಆಗಿದ್ದು ನಮ್ಮಿಂದ, ಎಂಪ್ಲಾಯೀಸ್ ಇಂದ ಅಂತ ಹೇಳ್ತಾರಲ್ರಿ ಸುಡ್ಗಾಡು. ಅವ್ರು ಹಾಗ್ ಮಾಡ್ತಾರೆ ಅಂತ ನೀವ್ ಕೆಲ್ಸಕ್ ಹೋಗದೆ ಇರಕ್ಕಾಗತ್ತಾ? ಇಲ್ಲ ತಾನೆ, ಹೊರಡಿ 10 ಗಂಟೆ ಆಯ್ತು. ಅಯ್ಯೋ ಹೋಗ್ಲಿ ಬಿಡಮ್ಮ, ಯಾವನ್ ಹೋಗ್ತಾನೆ ಆಫೀಸ್ಗೆ, ನಿಧಾನವಾಗಿ ಹೋದ್ರೆ ಆಯ್ತು. ಲಂಚ್ ಟೈಮಿಗೆ ಹೋಗಿ ಲಂಚ್ ಮಾಡಿ 1 ಅವರ್ ತೂಕಡಿಸಿದ್ರೆ ಟೀ ಬ್ರೇಕು, ಟೀ ಕುಡ್ದು 2 ಅವರ್ ಅರಟೆ ಹೊಡೆದ್ರೆ ಆಮೇಲೆ ಆಫೀಸ್ ಗಡಿಯಾರ ಗೆಟ್ ಔಟ್ ಅಂತ ಗಂಟೆ ಹೊಡಿತೆ. ಆಮೇಲೆ ಮನೆಗೆ ಬಂದ್ರೆ ಆಯ್ತು. ಚುಕ್ಕಾಟ ಆಡಿ ಆಡಿ ಬೇಜಾರಾಗ್ಬಿಟ್ಟಿದೆ ಸುಡ್ಗಾಡು. ಆಫೀಸ್ಗೆ ಹೋಗಿ ಕಾರ್ಡ್ಸ್ ಆಡೋಣ ಬನ್ನಿ. ಕಾರ್ಡ್ಸ್ ಆಡೋದಾ? ಆಫೀಸಲ್ಲಿ ಕಾರ್ಡ್ಸ್ ಆಡಿದ್ರೆ ಮಜ್ಜೆ ಇರುತ್ತೆ. ಶ್ರೀಮತಿ ನಾವು ಹೋಗ್ಬಿಟ್ಟು ಕಾರ್ಡ್ಸ್ ಅಂದ್ರೆ ಏನು? ನಿನ್ನ ಚೂರು ದೊಡ್ಡೊಳಗು, ಆಮೇಲೆ ಹೇಳ್ಕೊಡ್ತೀನಿ ಸುಡ್ಗಾಡು. ಅದೇ ಅದು ಗ್ರೀಟಿಂಗ್ ಕಾರ್ಡು, ಪೋಸ್ಟ್ ಕಾರ್ಡು ಇರುತ್ತೆ ಬಿಡ. ಹೌದು, ಅದನ್ನ ನೀವು ಚಿಕ್ಕ ಚಿಕ್ಕ ಹುಡುಗ ಆಡೋದು, ನಾ ಮಾಡೋದು ಬೇರೆ ಕಾರ್ಡ್ಸ್. ಏನ್ ಮಮ್ಮಿ ಕಾರ್ಡ್ಸ್ ಅಂದ್ರೆ? ನನ್ಗೂ ಹೇಳ್ಕೊಡಿ, ನಾನು ಆಡ್ತೀನಿ. ನಿಮ್ಮೆ ಮಮ್ಮಿ, ನೀನಿನ್ನು ಚಿಕ್ಕವಳಲ್ವಾ? ಅವ್ರು ಹೇಳಿದ್ರಲ್ವಾ, ನೀನ್ ಬೋರ್ಡ್ ಗೇಮ್ಸು ಮೊಬೈಲ್ ಗೇಮ್ಸು ಆಡ್ಕೊಂಡು ಪಾನಿಪುರಿ ತಿನ್ಕೊಂಡಿರೋ. ದೊಡ್ಡವ್ರ ವಿಷಯ ಎಲ್ಲ ನಿನಗ್ ಬೇಡ. ಹೌದೌದು, ದೊಡ್ಡವ್ರ ವಿಷಯ ನಿಂಗೆ ಮೇಡಮಿ. ಸೈಲೆಂಟ್ ಗೇಮ್ ಪಾಟ್ರಿ ಹೇಳ್ಕೊಟ್ಟಿಲ್ವಾ? ರೀ, ಆಫೀಸಿಗೆ ಟೈಮ್ ಆಗ್ತಿದೆ, ಇವ್ರನ್ನ ಕರ್ಕೊಂಡು ನೀವು ಹೊರಡಿ. ನಾನು ಅವಾಗಲೇ ಹೇಳಿದೆ, ಬನ್ನಿ ಹೋಗೋಣ. ಕಾರ್ಡ್ಸ್ ಇಟ್ಕೊಂಡಿದ್ದೀರಾ? ಹಾ ಬನ್ನಿ ಬನ್ನಿ. ನಿಮ್ಗೆ BP ಶುಗರ್ ಎಲ್ಲ ಕಮ್ಮಿ ಆಯ್ತಾ? ಹೋಗ್ರಿ ಸುಮ್ನೆ. ಬರ್ತೀವಿ. ಮಾರ್ನಿಂಗ್ ಸರ್. ಏನ್ರಿ 12 ಗಂಟೆ ಆಗಿದೆ, ಈಗ ಬಂದು ಗುಡ್ ಮಾರ್ನಿಂಗ್ ಸರ್ ಅಂತ ಹೇಳ್ತಾ ಇದ್ದೀರಾ? ಸರ್, ನಾವು ಆಫೀಸ್ಗೆ 10 ಗಂಟೆಗೆ ಬಂದಿವಿ ಸರ್. ಮತ್ತೆ ನಿಮ್ ಜಾಗದಲ್ಲಿ ಇಬ್ರು ಕೂತ್ಕೊಂಡು ಕೆಲಸನೇ ಮಾಡ್ತಾ ಇರಲಿಲ್ಲ? ಹಾಗಾದ್ರೇನು ಟೇಬಲ್ ಕೆಳಗಡೆ ಕೂತ್ಕೊಂಡು ಕೆಲಸ ಮಾಡ್ತಿದ್ರಾ? ಇಲ್ಲ ಸರ್, ಅದು ಆಫೀಸ್ ಕ್ಯಾಂಟೀನ್ ಅಲ್ಲಿ ನಾವಿಬ್ರು ಡೀಪ್ ಆಗಿ ಚರ್ಚೆ ಮಾಡ್ತಾ ಇದ್ವಿ. ಏನು ಅಂತ ಡೀಪ್ ಡಿಸ್ಕಷನ್? ಸುಡ್ಗಾಡ್ ಕಡೆ ಹೋಗ್ತಿರೋ ಆಫೀಸ್ನ ಪ್ರಾಫಿಟ್ ಕಡೆ ಹ್ಯಾಕ್ ತಗೊಂಡು ಹೋಗೋದು ಅಂತ ನಾವಿಬ್ರು ಡೀಪ್ ಆಗಿ ಯೋಚನೆ ಮಾಡ್ತಾ ಇದ್ವಿ. ನಿಮ್ಮಿಬ್ಬರನ್ನ ನಂಬಿದ್ದಕ್ಕೆ ಆಫೀಸು ಟೈಟಾನಿಕ್ ಹಡಗಿಂತಲ್ಲ ಹಿಂಗೆ ಟೈಟಾನಿಕ್ ಹಡಗು ಮುಳುಗೋ ತರ ನಮ್ಮ ಆಫೀಸು. ಏನ್ ಸರ್, ಕಾರ್ಡ್ನ ನನ್ನ ಜೇಬಿಗೆ ಹಾಕ್ತಾ ಇದ್ದೀರಾ? ಜೇಬಿಗೆ ಹಾಕ್ತಾ ಇಲ್ಲ, ಜೇಬಿಂದ ತೆಗಿತಾ ಇದ್ದೀನಿ. ಟೈಟಾನಿಕ್ ಕಾರ್ಡ್. ಏನ್ ಸರ್ ಇದು, ಮಕ್ಕಳಾಡೋ ಕಾರ್ಡ್ತಾ? ನೀವಂತೂ ಮಕ್ಕಳಲ್ಲ. ಆಫೀಸ್ ಅವರ್ಸ್ ಅಲ್ಲಿ ಕ್ಯಾಂಟೀನ್ ಅಲ್ಲಿ ಕೂತ್ಕೊಂಡು ಕಾರ್ಡ್ ಆಡ್ತಿರಲ್ರಿ ರೀ. ಸುಳ್ಳು ಕ್ವಶನ್ ಇದೆ, ಏನ್ರಿ ಇದು? ಏನ್ರಿ ಎಲ್ಲ ಅಯೋಮಯವಾಗಿದೆ ಅಲ್ಲ ಸರ್? ಈಗ ನಿನ್ನೆ ನೀವೇ ತಾನೇ ಎಲ್ಲಾ ಕಾರ್ಡ್ಗಳನ್ನು ಸೀಸ್ ಮಾಡಿದ್ವಿ. ಒಂದ್ ಕೆಲಸ ಮಾಡೋಣಪ್ಪ, ನಾವೆಲ್ಲರೂ ನಮ್ ಜೇಬ್ ಚೆಕ್ ಮಾಡ್ಕೊಳ್ಳೋಣ. ಈಗ ನಿಮ್ ಜೇಬನ್ನ ಚೆಕ್ ಮಾಡೋದ್ರಿಂದ ಶುರು ಮಾಡೋಣ ಕೆಲಸ. ಫಸ್ಟ್ ನಿಮ್ ಜೇಬಲ್ಲಿ ಅಕಸ್ಮಾತ್ ಕಾರ್ಡ್ ಸಿಕ್ಬಿಟ್ರೆ ವಾಟ್ ಈಸ್ ದಿಸ್ ಸುಡ್ಗಾಡು? ನಿನ್ನೆ ತಾನೇ 2 ಪ್ಯಾಕೆಟ್ ಕಾರ್ಡ್ನ ಸೀಸ್ ಮಾಡಿದ್ದೀನಿ. ಇವತ್ತು ಮತ್ತೆ ಹೇಗಿದು? ಸರ್, ತಮಾಷೆ ಮಾಡಬೇಡಿ, ಈ ಕಾರ್ಡ್ನ ನೀವೇ ಆಡ್ತಾ ಇರೋದು.
ಏನ್ ನನ್ನೇನು ಗೂಬೆ ಮಾಡ್ಬೇಕು ಅನ್ಕೊಂಡಿದ್ದೀರೇನ್ರಿ? ಕಂಪನಿ ಪ್ರಾಫಿಟ್ ಅಲ್ಲಿ ಇರ್ಲಿ ಲಾಸ್ ಅಲ್ಲಿ ಇರ್ಲಿ, ನೀವು ಆಫೀಸ್ ಅವರ್ಸ್ ಅಲ್ಲಿ ಈ ಸ್ಪೀಚ್ ಆಡೋದು ಇಟ್ಸ್ ಎ ಬಿಗ್ ಕ್ರೈಮ್. ನೋಡಲಿ ಅದನ್ನ ಕಿತ್ಕೊಂಡು ಹೋಗ್ತಾರೆ ಇರ್ರಿ ಹೋಗಿ. ಏನಯ್ಯ ಸಿಂಗಯ್ಯ ಕದ್ದು ಮುಚ್ಚಿ ತಗೊಂಡು ಹೋಗ್ತಿದ್ಯಾ ಬಾಂಡ್ಲಿಗ? ಇನ್ನೇನು ಸರ್, ಬ್ರೆಡ್ ಪಕೋಡ ಸರ್, ಚಪ್ಪಲ. ನಿನ್ನೆ ಬ್ರೆಡ್ ಪಕೋಡನೆ ಎಣ್ಣೆಗೆ ಹಾಕಿ ಬಿಸಿ ಮಾಡ್ಕೊಟ್ಟವನೆ. ರೀ ಸುಡುಗಾಡು, ಅದು ಬಾಸ್ಗೆ. ಏ ಸುಡ್ಗಾಡು, ಯಾರು ತಿಂದ್ರಿ ಏನ್ರಿ? ಕಡೆಗೆ ಹೋಗೋದು ಹೊಟ್ಟೆಗೆ ತಾನೆ, ತಗೊಳ್ರಿ ತಿನ್ರಿ. ಏ ಬೇಡಪ್ಪ, ತಿಂದು ತಿಂದು ಬೋರ್ ಆಗಿದೆ ನಂಗೆ. ನಿಮ್ ಮನೆಯಲ್ಲಿ ನಿಮ್ ಸೊಸೆ ಮಾಡ್ತಾರಲ್ಲ ಬ್ರೆಡ್ ಪಕೋಡ, ಅದಕ್ಕಿಂತ ಚೆನ್ನಾಗಿರೋ ತರ ಕಾಣ್ತಾ ಇದೆ ಇದು. ತಗೊಳ್ರಿ ತಿನ್ರಿ ತಿನ್ರಿ, ಅಯ್ಯಾ ತಿನ್ರಿ ತಿನ್ರಿ. ಸಾ ದಾರಿ ಬಿಡಿ ಸಾ, ಬಾಸು ಬೆಳಗಿಂದ ಏನು ತಿಂದಿಲ್ವಂತೆ. ಸ್ವಲ್ಪ ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳಯ್ಯ. ಇಷ್ಟೊಂದು ಬಿಸಿ ಬಾಯಿಗೆ ಇಟ್ಕೊಂಡ್ರೆ ಅವ್ರು ಸುಟ್ಕೊಂಡಂಗೆ ನಾನು ಸುಟ್ಕೋತೀನಿ. ಸ್ವಲ್ಪ ಹೊತ್ತು ಇರೋ ಬ್ರೆಡ್ ಪಕೋಡನ ಆರಿಸ್ಕೊಂಡು ತಿಂದ್ರೆ ರುಚಿ ಜಾಸ್ತಿ. ಸಿಂಗಯ್ಯ ಬಂದೇನೆ. ಬಾಸ್ ಕರೀತಾವ್ರಿ ಸಾ. ಅಯ್ಯೋ ಕೊಡಿ ಇಲ್ಲಿ. ಸಾ ಏನೇ ಇದು, ಅರ್ಧ ತಿನ್ಬಿಟ್ಟು ತಗೊಂಡ್ಬಂದ್ಬಿಟ್ಟಿದ್ಯಾ? ಮೋಸ್ಟ್ಲಿ ಇಲಿ ಕಚ್ಚಿರ್ಬೇಕು ಸಾ. ಇಲ್ಲಿನೂ ಇಲ್ಲ ಏನೂ ಇಲ್ಲ, ಬರ್ಬೇಕಾದ್ರೆ ನೀನೇ ಅರ್ಧ ತಿಂದಿರ್ತೀಯ, ನಂಗೇನು ಅಷ್ಟು ಕಂಡಿಲ್ವಾ? ಸಾ ದಿನ ಇದನ್ನೇ ತಿಂತಾ ಇರ್ತೀರಾ, ನಾವು ನೋಡಿದ್ರೆ ವಾಂತಿ ಬರಂಗಾಯ್ತದೆ. ನಿಮ್ಗೇನು ಗೊತ್ತಲ್ವಾ ಸಾ? ಅದನ್ನ ಯೋಚನೆ ಮಾಡ್ತಾ ಇದ್ದೆ. ತಿನ್ನೋ ನಾನ್ ಕಣಯ್ಯ, ನಿನಗೇನು? ಆ ಕ್ಯಾಂಟೀನ್ ಅವ್ನಿಗೆ ಹೇಳು ಇದೇ ತರ ಅರ್ಧ ಪಕೋಡ ಸಪ್ಲೈ ಮಾಡ್ತಾ ಇತ್ತು ಅಂತಂದ್ರೆ ಅವ್ನ ಕಾಂಟ್ರಾಕ್ಟ್ನ ಕ್ಯಾನ್ಸಲ್ ಮಾಡ್ತೀನಿ ಅಂತ ಹೇಳು. ಅವನ್ ತಪ್ಪಲ್ಲ ಸಾ, ಇದನ್ನ ಹಿಡ್ಕೊಂಡು ಮೆಟ್ಲು ಹಿಡ್ಕೊಂಡ್ ಬರ್ತಾ ಇದ್ನ, ಒಂದಿಲ್ಲಿ ಟೈಕ್ ಅಂತ ಜಂಪ್ ಮಾಡ್ಬಿಟ್ಟು ಅರ್ಧ ಪಕೋಡನ ಕಚ್ಕೊಂಡು ಹೊಡೋಗ್ಬಿಡ್ತು ಸಾ. ನೀವೇನಾದ್ರೂ ಆಕ್ಷನ್ ತಗೋಬೇಕು ಅಂತಿದ್ರೆ ಆ ಇಲಿ ಮೇಲೆ ತಗೋಬೇಕು ಸಾ. ಬಾಲ ಕತ್ತರಿಸ್ತೀನಿ. ಇಲಿದ ಸಾ? ಅಲ್ಲ, ನಿಂದು. ಓಹೋ, ಇದು ಇಲಿ ಕೆಲಸ ಅಲ್ಲ, ನಮ್ಮ ಆಫೀಸಿನ 2 ಕಾಲಿನ ಬೆಕ್ಕುಗಳ ಕೆಲಸ. ಬ್ರೆಡ್ ಪಕೋಡನ ತಿಂದು ಟಿಶ್ಯೂ ಪೇಪರಲ್ಲಿ ನೀಟಾಗಿ ಒರೆಸ್ಕೊಂಡು ಇಲ್ಲಿ ಬಿಸಾಕಿದ್ದಾರೆ. ನಿಜ ಒಪ್ಕೊಂಡ್ರೆ ಇಂಕ್ರಿಮೆಂಟ್ ಕೊಡ್ತೀರಾ ಸರ್? ಇಲ್ಲ, ಸಾಮೂಹಿಕವಾಗಿ ಸಸ್ಪೆಂಡ್ ಮಾಡಿ ಮನೆಗೆ ಕಳಿಸ್ತೀವಿ. ಸಾಮೂಹಿಕ ವಿವಾಹ ಮಾಡ್ತಾರಲ್ಲ ಆ ಥರನ ಸರ್ ಸುಡ್ಗಾಡು? ಶರಾಬಾಯ್ತೆ. ನನಗೆ ಅಂತ ತರಿಸಿದ ಬ್ರೆಡ್ ಪಕೋಡನ ಯಾರು ತಿಂದಿದ್ದು ಅಂತ ನನಗೆ ಗೊತ್ತಾಗಬೇಕಾಗಿದೆ. ಇಲ್ಲ ಅಂತಂದ್ರೆ CC ಕ್ಯಾಮೆರಾ ಫುಟೇಜ್ ತರಿಸಿ ಯಾರು ಅಂತ ಪತ್ತೆ ಹಚ್ಚಿ ಅವ್ರನ್ನ ಪರ್ಮನೆಂಟ್ ಆಗಿ ಮನೆಗೆ ಕಳಿಸ್ಬಿಡ್ತೀನಿ. ಅಯ್ಯೋ ಸರ್, ತಿಂತಿರೋದು ಆಫ್ಟರ್ ಆಲ್ ಅರ್ಧ ಬ್ರೆಡ್ ತಾನೆ, ಪೂರ್ತಿ ಏನ್ ತಿಂದಿಲ್ವಲ್ಲ, ಅದಕ್ಕೆ ಯಾಕೆ ನೀವು ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡು ಅಷ್ಟೆಲ್ಲ ಸಕ್ಕಸ್ ಹೊಡಿಬೇಕು? ಬಿಟ್ಬಿಡಿ. ಬಿಡಲ್ಲ, ಫುಲ್ ಅಲ್ಲ ಅರ್ಧ ಅಲ್ಲ, ನನ್ನ ತಟ್ಟೆಯಲ್ಲಿರೋ ತಿಂಡಿನ ಕದ್ದು ತಿನ್ನೋದಿಕ್ಕೆ ಎಷ್ಟು ಧೈರ್ಯ ರೀ ಅವ್ರಿಗೆ. ಅಲ್ಲ, ಬಾಸ್ ಅನ್ನೋ ರೆಸ್ಪೆಕ್ಟ್ ಆದ್ರೂ ಬೇಡವಾ? ಸ್ಟೂಪಿಡ್. ಸಾ ಬೇಕಾದ್ರೆ ನಾಯಿ ಹತ್ರ ಹೋಗಿ ರೊಟ್ಟಿ ಕದ್ಬಿಡ್ತೀವಿ, ಹಂದಿ ಹತ್ರ ಹೋಗಿ ಬ್ರೆಡ್ ಕದಿಯಕ್ ಹೋಗಲ್ಲ. ಏನಯ್ಯ, ನನ್ನನ್ನೇ ಹಂದಿ ಅಂತ ಇದೆಯಾ? ಸಾ ನಾನೆಲ್ಲಿ ಸರಾಗಂದೆ, ಅದ್ ಗಾದೆ ಮಾತು ಸಾ. ನಿಮ್ಗೆ ಹಂದಿ ಅಂದ್ರೆ ಪಾಪ ಹಂದಿಗೆ ಬೇಜಾರಾಗಲ್ವಾ? ಸರಿ ಸರಿ, ಹಾಗಾದ್ರೆ ಎಲ್ಲರಿಗೂ ಸಸ್ಪೆಂಡ್ ಆರ್ಡರ್ನ ರೆಡಿ ಮಾಡ್ಬಿಟ್ಟು ಮೇಲ್ ಮಾಡ್ಬಿಡ್ತೀನಿ. ಯಾರು ತಿಂದ್ರು ಅಂತ ನಾವು ಹೇಳ್ತೀವಿ. ಯಾರು? ನನಗ್ ಗೊತ್ತು ರೀ, ನೀವೇ ತಿಂದುಬಿಟ್ಟು ಟಿಶ್ಯೂ ಪೇಪರ್ಲ್ಲಿ ಕೈ ಬರೆಸ್ಕೊಂಡು ಚೇಂಬರ್ ಆಚೆ ಕಡೆ ಬಿಸಾಕಿದ್ದೀರಾ. ಆಗ್ಲೇ ಅಂದ್ಕೊಂಡೆ ನಾನು. ಸರ್, ನಾನಲ್ಲ ಸರ್, ನನಗೂ ಮೈದಾಗೂ ಹಾಕಿ ಬರೋಲ್ಲ, ಮೈದಾ ತಿನ್ಬೇಡ ಅಂತ ನಾನು ಬಾಂಬೈದ ಆರ್ಡರ್ ಮಾಡಿದ್ದಾನೆ ಸರ್. ಶಣ ಬೈಸ, 2 ಸಾಕ್ಷಿಗಳು ಇಲ್ಲೇ ಇವೆ. ಆಫ್ಟರ್ ಆಲ್ ಅರ್ಧ ಪೀಸ್ ಬ್ರೆಡ್ ತಾನೆ, ತಿನ್ಕೊಂಡು ಹಾಳಾಗೋಗ್ಲಿ ಬಿಡಿ ಸರ್ ಸುಡ್ಗಾಡು. ಅದ್ ಹೇಗ್ರಿ ಆಗತ್ತೆ? ನಾನ್ ಬಾಸ್, ಈ ಕಂಪನಿ ಬಾಸ್. ನನ್ನ ಪರ್ಮಿಷನ್ ಇಲ್ಲದೆ ನನ್ನ ತಟ್ಟೆಯಲ್ಲಿರೋ ಬ್ರೆಡ್ ತಿನ್ಬೇಕು ಅಂತಂದ್ರೆ ಎಷ್ಟು ಧೈರ್ಯ ರೀ ಅವ್ರಿಗೆ? ನಾನು ಅಲ್ಲ ಸರ್. ಸಾಕು, ಸುಮ್ಮನೆ ಇರ್ರಿ. ಇದನ್ನು ಯಾವನ್ ತಿಂತಾನೆ, ಇದನ್ನು ನೀವೇ ತಿನ್ನಿ. ಇಷ್ಟು ಒಬ್ಬನೇ ತಿನ್ಬೇಕಾ? ತಿನ್ರಿ, ಫ್ರೀಯಾಗಿ ಕೊಡ್ತಾ ಇದಾರೆ, ಅಷ್ಟನ್ನು ಹೊಟ್ಟೆಗೆ ಹಾಕೊಳ್ಳಿ ಸುಡ್ಗಾಡು. ನಮಗಂತೂ ಅದೃಷ್ಟ ಇಲ್ಲ. ಸಾ ಹೊಡೋಗಿ ಇನ್ನೊಂದು ಪ್ಲೇಟ್ ತಂದ್ಬಿಡ್ಲಾ? ಶಳ ಬೈತೆ. ನಾಳೆ ಕ್ಯಾಂಟೀನ್ಗೆ ಹೋಗಿ ಬಿಸಿ ಬಿಸಿಯಾಗಿ ತಿನ್ಕೊಂಡ್ ಬರ್ತೀನಿ. ನಿನಗೆ ಹೇಳ್ತು ಅಂತಂದ್ರೆ ಬೆಕ್ ತಿಂತು, ನಾಯಿ ತಿಂತು, ಇಲಿ ತಿಂತು ಅಂತ ಇಲ್ಲದ ಕಾರಣ ಹೇಳಕ್ ಬರ್ತೀಯ ನನಗೆ. ಹೋಗ ಕೆಲಸ ನೋಡ.
ಕಾಮ್ ಚೋರ್. ಇದು ನಿಮ್ ಕೆಲ್ಸನಾ? ಸುಳ್ಳು ಇನ್ಯಾರ್ರಿ ಮಾಡ್ತಾರೆ? ಅನ್ಯಾಯವಾಗಿ ನನ್ನ ಹೆಸರು ಹಾಳು ಮಾಡ್ಬಿಟ್ರಿ. ಬಾಸ್ ಹತ್ರ ನನ್ನ ಬಯಸ್ಬಿಟ್ರಿ. ಬಾಸ್ ಬರ್ರಿ, ಹೇಳ್ತೀನಿ ನೀವು ತಿನ್ನೀನು ಅಂತ. ಹಲೋ, ಹೌದಾ ಸರ್? ಈಗಲೇ ಬರ್ತಾ ಇದ್ದೀರಾ? ಸರಿ ಸರ್. ನಮ್ ಸಸ್ಪೆನ್ಷನ್ ಯಾರಾದ್ರೂ ಫೋನ್ ಸುಡ್ಗಾಡು? ಬಾಂಬೆಯಿಂದ MD ಬಂದಿದ್ದಾರಂತೆ. ಇನ್ನು 10 ನಿಮಿಷಕ್ಕೆ ಇಲ್ಲಿ ಬರ್ತಾರಂತೆ. ಬಾಂಬೆಯಿಂದ ಎಮ್ಡಿ ಬರ್ತಾರ? ನಮ್ಮ ನೋಡಕ್ಕಲ್ಲ, ಆಫೀಸಲ್ಲಿ ಏನೇನ್ ಕೆಲಸ ಆಗಿದೆ ಅಂತ ನೋಡಕ್ಕೆ. ಅಯ್ಯೋ, ಕೆಲಸ ಆಗಿರೋದನ್ನ ನೋಡಕ್ ಅವ್ರು ಬಂದ್ರೆ ನಾವು ಕೆಲಸ ಮಾಡ್ತಿರ್ಬೇಕಲ್ವಾ ಸರ್? ಫಸ್ಟ್ ಕೆಲಸ ಸ್ಟಾರ್ಟ್ ಮಾಡ. ಗುಡ್ ಮಾರ್ನಿಂಗ್ everybody. ಗುಡ್ ಮಾರ್ನಿಂಗ್ ಸರ್. ನಮಸ್ಕಾರ ಸರ್. ಪಾಂಡವಂಗ ಸರ್. ಬಾಂಬೆ ವಾಚೂರೇನಾ? ಆದ್ರೆ ನಿಮ್ಗೆ ಅನುಮಾನ? ಅಲ್ಲಿ ಎಲ್ಲಿ ನಿಮ್ ಬಾಸ್ ಬಾಲರಾಜ್ ಪಕೋಡ ತಿನ್ನಕ್ಕೆ ಕ್ಯಾಂಟೀನ್ಗೆ ಹೋಗಿದ್ದಾರೆ ಸರ್ ಸುಡ್ಗಾಡು. ಚೇಂಬರ್ ಅಲ್ಲಿ ಇರ್ಬೇಕಾದವರು ಕ್ಯಾಂಟೀನ್ ಅಲ್ಲಿ ಇದ್ದಾರೆ. ನೀವೆಲ್ಲರೂ ಚೇಂಬರ್ಗೆ ಬನ್ನಿ, ನಾನು ಮಾತಾಡ್ಬೇಕು. ಇದೇನ್ರಿ ಹಿಂಗ್ ಕರೀತಾರೆ? ಸಾ ಬಾಸ್ ಬೆಳಗ್ಗೆಯಿಂದ ತಿಂಡಿ ತಿಂದಿರ್ಲಿಲ್ಲ ಅಂತ ಮನೆಯಿಂದ ಬರ್ತಾನೆ ತಿಂಡಿ ತಿನ್ಕೊಂಡ್ಬರ್ಬೇಕು. ಇಲ್ಲಿಗೆ ಬಂದ್ಮೇಲೆ ತಿಂತ ಟೈಮ್ ಕಳೆಯೋದಲ್ಲ. ನೋಡಿ, ನೀವಿಬ್ರು ಲೇಟೆಸ್ಟ್ ಅಕೌಂಟ್ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ಇಮಿಡಿಯೇಟ್ ಆಗಿ ನನಗೆ ಮೇಲ್ ಮಾಡಿ. ಕ್ವಿಕ್. ನೀವಿಬ್ರು ಕೂತ್ಕೊಳ್ಳಿ. ಉಳಿದವ್ರಲ್ರಿ? ಎಲ್ಲರೂ ನಿಮ್ ಚೇಂಬರ್ ಅಲ್ಲೇ ಇದ್ದಾರೆ ಸರ್. ಅಂಕೆ ಬರಲ್ಲ. ನಾನೇನು ಅಂಕೆ ಬರಲ್ಲ. ಅಲ್ಲೇನು ಕೆಲಸ ಅವ್ರಿಗೆ? ಇನ್ನು ಅಲ್ಲೂ ಕಾರ್ಡ್ಸ್ ಆಡೋಕೆ ಶುರು ಮಾಡ್ಬಿಟ್ಟ.